ಹಲೋ ಎವ್ರಿವನ್, ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಸ್ಪೆಷಲ್ ಕಡಲೆಬೇಳೆ ಹೋಳಿಗೆನ ಸಾಫ್ಟ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ ಒಂದೆರಡು ಸಲ ವಾಶ್ ಮಾಡಿ ಅದಕ್ಕೆ 1 ಕಪ್ ಆಗೋಷ್ಟು ನೀರನ್ನ ಹಾಕಿ 1 ಅವರ್ ಇದನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಣಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕಿ ನೆಕ್ಸ್ಟ್ ಅದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಚಿಟಿಕೆ ಆಗೋಷ್ಟು ಉಪ್ಪು ಇದಿಷ್ಟು ಕೂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ತಾ ಈ ತರ ಕೈಗೆ ಅಂಟದೇ ಇರೋ ರೀತಿ ನಾವು ಕಲ್ಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಚೆನ್ನಾಗಿ ಕೈಯಿಂದ 1 2 ರಿಂದ 3 ನಿಮಿಷದವರೆಗೂ ಕೂಡ ನಾವು ಚೆನ್ನಾಗಿ ನಾದಿ ಈ ತರ ಕೈಗೆ ಅಂಟದೇ ಇರೋ ರೀತಿ ನಾವು ಕಲಸಿಟ್ಕೋಬೇಕಾಗುತ್ತೆ. ಕಲಸಿರುವಂತ ಈ ಮೈದಾನ 3 ರಿಂದ 4 ಗಂಟೆ ಟೈಮ್ ವರೆಗೂ ಕೂಡ ನಾವು ಅದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಇದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಹಾಕೊಂಡಿದ್ದೀನಿ. ಮುಂಚೆನೆ 1 ಕಪ್ ಹಾಕಿರೋದ್ರಿಂದ ಮತ್ತೆ 2 ಕಪ್ ಆಗೋಷ್ಟು ನೀರನ್ನು ಹಾಕೊಂಡು ಇದನ್ನ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನ ಬೇಳೆ ಹಾಗೇನೆ ರಸನ ಸಪರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಸ್ಟವ್ ಮೇಲೆ ಬಾಣಲೆನ ಇಟ್ಕೊಂಡು ಅದಕ್ಕೆ ಬೇಯಿಸಿರುವಂತಹ ಕಡಲೆಬೇಳೆ ಹಾಗೇನೆ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, 1.5 ಕಪ್ ಆಗೋಷ್ಟು ಬೆಲ್ಲ ಇದಿಷ್ಟು ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ. ಕರಗ್ತಾ ನೋಡಿ ಈ ತರ ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಇನ್ನು ಮಾಯಿಶ್ಚರ್ ಕಂಟೆಂಟ್ ಇದೆ ಅಂದಾಗ್ಲೇನೆ ಅದನ್ನ ಸ್ಟವ್ ಆಫ್ ಮಾಡಿ ತೆಗೆದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ಹೂರ್ಣನ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ. ರುಬ್ಬುವಾಗ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳಿ. 3 ಅವರ್ಸ್ ಆಗಿದೆ. ಈ ಕಡೆ ಕಣಕ ಕೂಡ ರೆಡಿ ಆಗಿದೆ. ಇವಾಗ ಹೂರ್ಣನ ಅದ್ರೊಳಗಡೆ ತುಂಬಿ ತೆಳುವಾಗಿ ಹೋಳಿಗೆನ ಲಟ್ಟಿಸ್ಕೊಂಡು 2 ಸೈಡು ಬೇಯಿಸ್ಕೊಂಡ್ರೆ ರುಚಿಯಾದಂತಹ ಹೋಳಿಗೆ ರೆಡಿ. ಥ್ಯಾಂಕ್ ಯು. ಹಲೋ ಎವ್ರಿವನ್, ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಸ್ಪೆಷಲ್ ಕಡಲೆಬೇಳೆ ಹೋಳಿಗೆನ ಸಾಫ್ಟ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ ಒಂದೆರಡು ಸಲ ವಾಶ್ ಮಾಡಿ ಅದಕ್ಕೆ 1 ಕಪ್ ಆಗೋಷ್ಟು ನೀರನ್ನ ಹಾಕಿ 1 ಅವರ್ ಇದನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಣಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕಿ ನೆಕ್ಸ್ಟ್ ಅದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಚಿಟಿಕೆ ಆಗೋಷ್ಟು ಉಪ್ಪು ಇದಿಷ್ಟು ಕೂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ತಾ ಈ ತರ ಕೈಗೆ ಅಂಟದೇ ಇರೋ ರೀತಿ ನಾವು ಕಲ್ಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಚೆನ್ನಾಗಿ ಕೈಯಿಂದ 1 2 ರಿಂದ 3 ನಿಮಿಷದವರೆಗೂ ಕೂಡ ನಾವು ಚೆನ್ನಾಗಿ ನಾದಿ ಈ ತರ ಕೈಗೆ ಅಂಟದೇ ಇರೋ ರೀತಿ ನಾವು ಕಲಸಿಟ್ಕೋಬೇಕಾಗುತ್ತೆ. ಕಲಸಿರುವಂತ ಈ ಮೈದಾನ 3 ರಿಂದ 4 ಗಂಟೆ ಟೈಮ್ ವರೆಗೂ ಕೂಡ ನಾವು ಅದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಇದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಹಾಕೊಂಡಿದ್ದೀನಿ. ಮುಂಚೆನೆ 1 ಕಪ್ ಹಾಕಿರೋದ್ರಿಂದ ಮತ್ತೆ 2 ಕಪ್ ಆಗೋಷ್ಟು ನೀರನ್ನು ಹಾಕೊಂಡು ಇದನ್ನ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನ ಬೇಳೆ ಹಾಗೇನೆ ರಸನ ಸಪರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಸ್ಟವ್ ಮೇಲೆ ಬಾಣಲೆನ ಇಟ್ಕೊಂಡು ಅದಕ್ಕೆ ಬೇಯಿಸಿರುವಂತಹ ಕಡಲೆಬೇಳೆ ಹಾಗೇನೆ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, 1.5 ಕಪ್ ಆಗೋಷ್ಟು ಬೆಲ್ಲ ಇದಿಷ್ಟು ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ. ಕರಗ್ತಾ ನೋಡಿ ಈ ತರ ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಇನ್ನು ಮಾಯಿಶ್ಚರ್ ಕಂಟೆಂಟ್ ಇದೆ ಅಂದಾಗ್ಲೇನೆ ಅದನ್ನ ಸ್ಟವ್ ಆಫ್ ಮಾಡಿ ತೆಗೆದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ಹೂರ್ಣನ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ. ರುಬ್ಬುವಾಗ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳಿ. 3 ಅವರ್ಸ್ ಆಗಿದೆ. ಈ ಕಡೆ ಕಣಕ ಕೂಡ ರೆಡಿ ಆಗಿದೆ. ಇವಾಗ ಹೂರ್ಣನ ಅದ್ರೊಳಗಡೆ ತುಂಬಿ ತೆಳುವಾಗಿ ಹೋಳಿಗೆನ ಲಟ್ಟಿಸ್ಕೊಂಡು 2 ಸೈಡು ಬೇಯಿಸ್ಕೊಂಡು